श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ನಾವು ಸನ್ನಿಧಾನಗಳವರ ಕೃಪಾಶೀರ್ವಾದದಿಂದ 8ನೆಯ ಸ್ಕಂದವನ್ನ ಯಶಸ್ವಿಯಾಗಿ ಮುಗಿಸಿರ್ತೇವೆ. 9ನೆಯ ಸ್ಕಂದದಲ್ಲಿ ಕಾಲ್ ಹಾಕ್ತಾ ಇದ್ದೇವೆ. ಈ ಸ್ಕಂದದ ಒಂದು ವೈಶಿಷ್ಟ್ಯ, ಈ ಸ್ಕಂದದಲ್ಲಿ ರಾಮಾಯಣವು ಮಹಾಭಾರತವು ಆ ಕಥೆಯಲ್ಲಿರುವ ರಾಮಾವತಾರದ ಬಾಲಲೀಲೆಗಳು, ಕೃಷ್ಣಾವತಾರಕ್ಕೂ ಪೂರ್ವದ ಮಹಾಭಾರತದ ಸನ್ನಿವೇಶಗಳು ಅವೆಲ್ಲವನ್ನು ನಾವು ಈ ಸ್ಕಂದದಲ್ಲಿ ನೋಡಿದ್ದೇವೆ. ಮುಂದೆ 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣ ಜನ್ಮ ಮತ್ತು ಕೃಷ್ಣನ ಲೀಲೆಗಳು 130-190 ಅಧ್ಯಾಯಗಳಿದೆ. 170 ಅಧ್ಯಾಯಗಳಿರ್ಬೇಕು 10ನೇ ಸ್ಕಂದದಲ್ಲಿ, ಬಹಳ ದೊಡ್ಡದಾಗಿರುವಂತಹ ಸ್ಕಂದದಲ್ಲಿ. ಅದಕ್ಕೂ ಪೂರ್ವದಲ್ಲಿ ಈ 9ನೇ ಸ್ಕಂದದಲ್ಲಿ ರಾಮಾಯಣ ಪ್ರಾರಂಭವಾಗುವುದು ಇಕ್ಷ್ವಾಕು ವಂಶದಿಂದ. ಆ ಇಕ್ಷ್ವಾಕು ವಂಶ ಪ್ರಾರಂಭವಾಗಬೇಕು ಅಂದ್ರೆ ಇಕ್ಷ್ವಾಕು ಎಲ್ಲಿಂದ ಯಾರು ಅನ್ನುವಂತಹದ್ದನ್ನು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಕ್ಷ್ವಾಕು ವಂಶದ ಹಿನ್ನೆಲೆಯನ್ನ ಹೇಳ್ತಾ ಈ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾರೆ. ಪರೀಕ್ಷಿತ್ ಮಹಾರಾಜನ್ ಕೇಳ್ತಾನೆ ಶುಕ ಮಹರ್ಷಿಗೆ, ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ಭಗವಂತರೇ, ಶುಕ ಮಹರ್ಷಿಗಳೇ, ನೀವು ಈ 8ನೇ ಅಧ್ಯಾಯ ಪ್ರಾರಂಭದಲ್ಲಿ ಏನೇ ಮನ್ವಂತರಗಳ ಕಥೆಯನ್ನೆಲ್ಲ ಹೇಳಿದ್ರಿ, ಅದನ್ನು ನಾನು ಕೇಳ್ಕೊಂಡೆ. ಜೊತೆಗೆ ಯಾವ್ಯಾವ ಮನ್ವಂತರಗಳಲ್ಲಿ ಭಗವಂತನು ಯಾವ್ಯಾವ ರೂಪದಲ್ಲಿ ಅವತಾರಗಳನ್ನು ತಾಳ್ತಾನೆ ಅಥವಾ ತಾಳಿದನು ಅದನ್ನೆಲ್ಲವನ್ನು ನಾನು ತಿಳಿದುಕೊಂಡೆ. ಇವಾಗ ಪ್ರಸ್ತುತದಲ್ಲಿ ಯೋಸೌ ಸತ್ಯಮೃತೋ ನಾಮ ರಾಜರ್ಷಿ ದ್ರವಿಡೇಶ್ವರ ಜ್ಞಾನಂ ಯೋತೀತ ಕಲ್ಪಾಂತೆ ಲೇಭೆ ಪುರುಷ ಸೇವಯ. ಈಗ ಪ್ರಸ್ತುತದಲ್ಲಿ ನಡೀತಾ ಇರುವಂತಹ ವೈವಸ್ವತ ಮನ್ವಂತರ ನಾವು ಗಮನಿಸ್ಬೇಕಿಲ್ ಮಾತು. ಪರೀಕ್ಷಿತ ಮಹಾರಾಜನು ವೈವಸ್ವತ ಮನ್ವಂತರವನ್ನು ಕುರಿತು ಪ್ರಸ್ತುತದಲ್ಲಿರುವ ಅನ್ನುವಂತಹ ಪದ ಬಳಸ್ತಾರೆ. ಆ ಮನ್ವಂತರ ನಮಗೂ ಪ್ರಸ್ತುತವೇನೆ ಅಂದ್ರೆ ಮನ್ವಂತರದ ದೃಷ್ಟಿಯಿಂದ ಪರೀಕ್ಷಿತ ಮಹಾರಾಜನು ಮತ್ತು ನಾವುಗಳು ಸಮಕಾಲೀನರೇ, ಒಂದೇ ಮನ್ವಂತರದಲ್ಲಿಯೇನೆ ಬರುವಂತವ್ರು. ತಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ
ಮನ್ವಂತರದ ಒಂದು ಸಮಯ ಪರಿಮಾಣ ಎಷ್ಟಿರುತ್ತೆ ಅನ್ನೋದನ್ನ ನಾವು ನೆನಪಿಸ್ಕೊಳ್ಳೋದಕ್ಕೆ ನೋಡೋದಾದ್ರೆ ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನಮುಚ್ಯತೆ ತೇಷು ಚತುರ್ದಶ ಮನವೋ ಭವಂತಿ ಅನ್ನುವಂತಹದ್ ಮಾತು. 4 ಯುಗಗಳು 1,000 ಬಾರಿ ಬಂದು ಹೋದ್ರೆ ಆಗ ಆ ಬ್ರಹ್ಮನಿಗೆ ಒಂದು ದಿವಸ ಅಂತ. ಅದು ಬ್ರಹ್ಮನ ದಿವಸ ಅಂದ್ರೆ ಹಗಲಿನ ಸಮಯ. ಆ ಹಗಲಿನ ಸಮಯದಲ್ಲಿ ಜಗತ್ತಿನ ಸೃಷ್ಟಿ, ಆ ಬ್ರಹ್ಮನ ರಾತ್ರಿಯ ಸಮಯದಲ್ಲಿ ಜಗತ್ತಿಗೆ ಲಯ. ಆ ಹಗಲಿನ ಸಮಯದಲ್ಲಿ ಅದು ಭಗವಂತನ ಒಂದು ದಿವಸ ಅಂತ ಏನು ಹೇಳ್ತೀವಿ, ಅದಕ್ಕೆ ಕಲ್ಪ ಅಂತ ಹೆಸರು. ಅದು ಭಗವಂತನ ಕ್ಯಾಲೆಂಡರ್ ಅಲ್ಲಿ, ಬ್ರಹ್ಮನ ಕ್ಯಾಲೆಂಡರ್ ನಲ್ಲಿ ಒಂದು ದಿನದ ಅವಧಿ. ಈಗಾಗಲೇ ಹಿಂದಿನ 4ನೇ ಸ್ಕಂದದಲ್ಲಿ ನಾವು ಹೇಳ್ತಾ ಹೇಳ್ತಾ ವ್ಯಾಖ್ಯಾಕಾರರು ಬರೆದಿರುವಂತಹ ವ್ಯಾಖ್ಯೆ ಆಧಾರದ ಮೇಲೆ 30 ಕಲ್ಪಗಳ ಹೆಸರುಗಳನ್ನ ನಾವು ನೋಡಿದ್ವಿ. 30 ಕಲ್ಪಗಳು ಅಂದ್ರೆ ಪುರಾಣಗಳಲ್ಲಿ ನಮ್ಮ ಊಹೆಗೂ ಮೀರಿರುವಂತಹ ಮಾಹಿತಿ ಸಿಗುತ್ತೆ. ಕಲ್ಪನೆ ಭಯಂಕರ ದೊಡ್ಡದಾಗಿರುವಂತಹ ಒಂದು ಸಮಯದ ಅವಧಿ. ಅಂತಹ 30 ಕಲ್ಪಗಳ ಹೆಸರುಗಳಿದಾವೆ ಅಂತಂದ್ರೆ ನಾವು ಪುರಾಣ ಸಾಹಿತ್ಯ ಎಷ್ಟು ವಿಸ್ತಾರವಾದದ್ದು ಅನ್ನುವಂತಹದ್ದನ್ನು ನಾವು ಊಹಿಸಬಹುದು. ಇರಲಿ, ಆ ಒಂದು ಕಲ್ಪದಲ್ಲಿ ಇವಾಗ ನಡೀತಾ ಇರುವಂತಹದ್ದು ಶ್ವೇತವರಾಹ ಕಲ್ಪ ಅಂತ ನಾವೇನ್ ಹೇಳ್ತೀವಿ. ಆ ಶ್ವೇತವರಾಹ ಕಲ್ಪದಲ್ಲಿ ತೇಷು ಚತುರ್ದಶ ಮನವೋ ಭವಂತಿ, 14 ಮನುಗಳಾಗ್ತಾರೆ ಅನ್ನುವಂಥದ್ದು ಹೇಳಿ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಮಸ, ರೈವತ ಅನ್ನುವಂತಹದೆಲ್ಲ ಹೆಸರುಗಳು. ಅದರಲ್ಲಿ 7ನೇದಾಗಿರುವಂತಹದ್ದು ವೈವಸ್ವತ ಮನ್ವಂತರ. ಇದಕ್ಕೆ ಹಿಂದೆ ಈ ಎಲ್ಲಾ ಮನ್ವಂತರಗಳಿದಾರಲ್ಲ, ಈ 8ನೇ ಸ್ಕಂದದ ಪ್ರಾರಂಭದಲ್ಲಿಯೇನೆ ಯಾರ್ಯಾರು ಯಾವ್ಯಾವ ಮನ್ವಂತರಗಳಲ್ಲಿ ಮನು ಆಗಿರ್ತಾರೆ ಅನ್ನುವಂತಹದ್ದು ಈ ಹಿಂದೆ ಹೇಳಲಾಗಿದೆ. ಮೊಟ್ಟ ಮೊದಲನೆಯ ಮನು ಸ್ವಯಂಭುವ. ಅವನು ಚತುರ್ಮುಖ ಬ್ರಹ್ಮನಿಂದ ಪ್ರಜಾ ಸಂತಾನವನ್ನ ಮುಂದುವರಿಸಬೇಕು ಅಂತ ಯೋಚನೆ ಮಾಡಿ ತನ್ನ ಶರೀರದಿಂದಲೇನೆ ಅರ್ಧ ಭಾಗ ಪುರುಷ ಆಕೃತಿ ಅರ್ಧ ಭಾಗ ಸ್ತ್ರೀಯಾಕೃತಿಯಾಗಿ ಹುಟ್ಟಿರುವಂತಹ ಮನು ಮತ್ತು ಶತರೂಪಿಯರು ಅವರು ಸ್ವಯಂಭುವ ಮನು ಅಂತ, ಮೊಟ್ಟ ಮೊದಲನೇ ಮನ್ವಂತರದ ಮೊದಲನೇ ದಂಪತಿ ಅಂತ ಹೆಸರಿನಲ್ಲಿ. ಆ ಮನುವಿನ ಕೆಲಸ ಏನು ಅನ್ನೋದು ನಾವು ಈ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಿ. ಧರ್ಮವನ್ನ ತನ್ನ 4 ಕಾಲುಗಳಲ್ಲಿ ನಿಲ್ಲಿಸುವಂತಹದ್ದು, ನಿಲ್ಲುವಂತೆ ನೋಡ್ಕೊಳ್ಳುವಂತದ್ದು. ಧರ್ಮ ಎಂಬುದನ್ನ ಗೋವಿಗೆ ಹೋಲಿಸಿ ದಾನ, ಅಹಿಂಸಾ, ಯಜ್ಞ ಅಥವಾ ತಪಸ್ಸು ಹೀಗೆ 4 ಇದೆ. ಆ 4 ಕಾಲಗಳ ಮೇಲೆ ನಿಲ್ಲುವಂತೆ ನೋಡಿಕೊಳ್ಳುವಂತಹದ್ದು ಮನುವಿನ ಕೆಲಸ. ಅವನ ಸಮಯಾವಧಿ ಎಷ್ಟಿದೆ ಅಲ್ಲಿವರೆಗೆ ನೋಡೋದು ಅನ್ನುವಂಥದ್ದು. ಹಾಗೆ ಈ ಮನುಗಳು ಯಾರ್ಯಾರು ಯಾವ್ಯಾವ ಮನ್ವಂತರದಲ್ಲಿ ಮನು ಆದ್ರು ಅನ್ನೋದನ್ನ ನಾವು ಈಗಾಗಲೇ ಒಂದು ಪುಟ್ಟ ಲಿಸ್ಟ್ ನೋಡಿದೀವಿ ಈ ಅಧ್ಯಾಯದ ಈ ಸ್ಕಂದದ ಪ್ರಾರಂಭದಲ್ಲಿಯೇನೆ. ಆದ್ರಿಂದಲೇನೆ ಪರೀಕ್ಷಿತ ಮಹಾರಾಜನ್ ಹೇಳ್ತಾ ಇದ್ದಾನೆ, ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ. ನಿನ್ನಿಂದ ಈ ಹೇಳಲ್ಪಟ್ಟಿರುವಂತಹ ಮನ್ವಂತರಗಳೆಲ್ಲವೂ ನಾನು ಈಗಾಗಲೇ ಕೇಳಿದ್ದೀನಿ, ಅಂದ್ರೆ ನಿನ್ನಿಂದಲೇನೆ ಕೇಳಿದ್ದೀನಿ. ಹಾಗಿರುವುದರಿಂದ ನಾವು ಗ್ರಹಿಸಬೇಕಾಗಿರೋ ಅಂಶ ಏನು ಅಂತಂದ್ರೆ, ಮುಂದೆ ಬರುವ ಮನ್ವಂತರಗಳಲ್ಲಿ ಯಾರ್ಯಾರು ಮನು ಆಗ್ತಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಕೊಟ್ಟಿರುವುದರಿಂದ ಅದರಲ್ಲಿ ಗ್ರಹಿಸಿರುವಂತಹದ್ದು ಒಂದು. ಈ ಹಿಂದೆ ಇದಕ್ಕಿಂತ ವೈವಸ್ವತ ಮನ್ವಂತರ, ಇವಾಗ ಪ್ರಸ್ತುತದಲ್ಲಿರುವಂತಹ ವೈವಸ್ವತ ಮನ್ವಂತರಕ್ಕೂ ಹಿಂದಿನ ಮನ್ವಂತರ ಬಹುಶಃ ರೈವತ ಇರಬಹುದು.
ನೋಡಿ ಹೇಳ್ತಾರೆ ಬೇರೆ ಇದರ ಸಂದರ್ಭದಲ್ಲಿ. ಆ ಮನ್ವಂತರದಲ್ಲಿ ಸತ್ಯವ್ರತ ಎನ್ನುವಂತಹ ಒಬ್ಬನು ರಾಜನು ದ್ರವಿಡ ಪ್ರಾಂತದಲ್ಲಿ ರಾಜ್ಯ ಆಳ್ತಾ ಇರುವಂತವನು. ಅವನು ಬಹಳ ತಪಶ್ಚರ್ಯಾದಿಗಳನ್ನ ಮಾಡಿ ಈ ವೈವಸ್ವತ ಮನ್ವಂತರಕ್ಕೆ ಮನುವಾಗಿ ಹುಟ್ಟುತ್ತಾನೆ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತದೆ. ಹೀಗೆ ಅನೇಕ ಮನುಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಆ ದಂಪತಿಗಳ ಮಕ್ಕಳಾಗಿ ಹುಟ್ಟುವಂತಹದ್ದನ್ನೆಲ್ಲ ನಾವು ನೋಡ್ತೇವೆ. ಈ ಭಾಗವತದಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂದ್ರೆ, ಯಾವ ಕಥೆಗಳು ಯಾವ ಮನ್ವಂತರದಲ್ಲಿ ಬರ್ತವೆ ಅನ್ನುವ ವಿಚಾರವನ್ನ ಭಾಗವತ ಬಹಳ ಗೊಂದಲ ಇರಿಸದೇನೆ ನೇರವಾಗಿ ಹೇಳಿದೆ ಅನ್ನೋದನ್ನ ನಾವು ಗ್ರಹಿಸಬಹುದು. 8ನೆಯ ಸ್ಕಂದದವರೆಗೆ ಹೇಳಿರುವಂತಹ ಕಥೆಗಳು ವೈವಸ್ವತ ಮನ್ವಂತರಕ್ಕೂ ಪೂರ್ವದವು ಅಂತ. ಬಹುತೇಕ, ನಾಟ್ ಆಲ್, ಎಕ್ಸೆಪ್ಷನ್ ಇರಬಹುದು, ಅಪವಾದಗಳು ಇರಬಹುದು. ಬಹುತೇಕ 8ನೆಯ ಸ್ಕಂದಕ್ಕಿಂತ ಬರುವ ಹಿಂದಿನ ಎಲ್ಲಾ ಕಥೆಗಳು ವೈವಸ್ವತ ಮನ್ವಂತರಗಿಂತಲೂ ಹಿಂದಿನ ಮನ್ವಂತರದ್ದವು ಅಂತ ನಾವು ಗ್ರಹಿಸಬಹುದು. ಇಲ್ಲಿಂದ 9ನೆಯ ಸ್ಕಂದದಿಂದ ಈ ವೈವಸ್ವತ ಮನ್ವಂತರದಲ್ಲಿ ಆಗುವ ಕಥೆಗಳು ಎಲ್ಲವಂತದೆಲ್ಲ ಬರ್ತದೆ. ಈ ವೈವಸ್ವತ ಮನ್ವಂತರದಲ್ಲಿ ಏನೇ ರಾಮ ಅವತಾರ, ಇದೇ ವೈವಸ್ವತ ಮನ್ವಂತರದಲ್ಲಿ ಏನೇ ಕೃಷ್ಣ ಅವತಾರ, ಇದನ್ನ ನಾವು ಗಮನಿಸ್ಬೇಕು. ಈಗ ಆ ಸತ್ಯವ್ರತ ಎನ್ನುವಂತಹ ದ್ರವಿಡ ರಾಜನು ಈ ಬಾರಿ ವೈವಸ್ವತದ ಮನ್ವಂತರದಲ್ಲಿ ಮನು ಆಗಲಿದ್ದಾನೆ. ಅವನ ಹೆಸರು ಏನೇ ವೈವಸ್ವತ ಅಂತ. ವೈವಸ್ವತ ಶಬ್ದದ ಅರ್ಥ ಇದು ವಿವಸ್ವಾನ್, ಇವನ ಮಗನು ವೈವಸ್ವತ ಅಂತ ಹೆಸರು. ಯಾವ ರೀತಿ ದಶರಥನ ಮಗ ದಾಶರಥಿ ಅಂತ ಆಗುತ್ತೋ ಹಾಗೆ ವಿವಸ್ವಂತನ ಮಗ ವೈವಸ್ವತ ಅಂತ. ಯಾರು ಇವನು ವಿವಸ್ವಾನ್ ಅಂದ್ರೆ, ನೀವು ಈ ಹಿಂದಿಲೇನೆ ನೆನಪಿರಬೇಕು, ಬಹುಶಃ 3ನೇ 4ನೇ ಸ್ಕಂದದಲ್ಲಿ ಬಂದಿರುತ್ತೆ. ಸೃಷ್ಟಿ ಪ್ರಾರಂಭದಲ್ಲಿ ವಿವಸ್ವಾನ್ ಯಾರು ಅಂತ ಹೇಳಿದ್ರೆ ಅದರ ಸೃಷ್ಟಿ ಪ್ರಾರಂಭ ಹೇಳುವಾಗ ಬಂದಿರುತ್ತೆ. ವಿವಸ್ವಾನ್ ಅಥವಾ ವಿವಸ್ವಂತ ಯಾರು ಅಂದ್ರೆ ಕಶ್ಯಪ ಮತ್ತು ಅದಿತಿಯರ ಮಗ. ಅವರಿಗೆ 12 ಜನ ಮಕ್ಕಳು, ದ್ವಾದಶಾದಿತ್ಯರು ಅಂತ ಹೇಳಿದ್ವಲ್ಲ, ಆ ದ್ವಾದಶಾದಿತ್ಯರದಲ್ಲಿ ಮೊದಲನೆಯವನು ವಿವಸ್ವಂತನು. ಕಶ್ಯಪ ಮತ್ತು ಅದಿತಿ ಇವ್ರು ಯಾರು ಅಂತ ಹೇಳಿದ್ರೆ ದಕ್ಷ ಪುತ್ರಿ ಅದಿತಿ, ಮರೀಚಿಯ ಮಗ, ಬ್ರಹ್ಮ ಮಾನಸ ಪುತ್ರ ಆಗಿರುವಂತಹ ಸಪ್ತರ್ಷಿಗಳೇನಿದ್ದಾರೆ ಅವರಲ್ಲಿ ಮರೀಚಿಯ ಮಗ ಕಶ್ಯಪ. ಹೀಗಾಗಿ ಚತುರ್ಮುಖ ಬ್ರಹ್ಮನ ಮಾನಸಪುತ್ರ ಮರೀಚಿ, ಆ ಕಡೆ ದಕ್ಷ. ಈ ಮರೀಚಿಯ ಮಗ ಕಶ್ಯಪ, ಆ ದಕ್ಷನ ಮಗಳು ಅದಿತಿ. ಅವರಿಬ್ರು ಕಶ್ಯಪ ಮತ್ತು ಅದಿತಿಯಿಂದ ದ್ವಾದಶಾದಿತ್ಯರು. ಆ ದ್ವಾದಶಾದಿತ್ಯದಲ್ಲಿ ಹಿರಿಯವನು ವಿವಸ್ವಂತನು. ಆ ವಿವಸ್ವಂತನಿಗೆ ಇನ್ನೊಂದು ಹೆಸರು ಸೂರ್ಯ. ಅವನಿಗಿಬ್ರು ಹೆಂಡಂದಿರು, ಛಾಯಾ ಮತ್ತು ಸಂಜ್ಞಾ ಅನ್ನುವಂತಹದ್ದು. ಅವರುಗಳಲ್ಲಿ ಛಾಯಾದೇವಿಯ ಮಕ್ಕಳು ಯಮ ಮತ್ತು ಯಮಿ. ಯಮ ನರಕ ಆಡಳಿತ ನೋಡ್ಲಿಕ್ಕೆ ಹೋದ, ಯಮಿ ಯಮುನಾ ನದಿ ಆದ್ಲು. ಹಾಗೇನೆ ಸಂಜ್ಞಾದೇವಿಯ ಮಕ್ಕಳು ಶನೈಶ್ಚರ ಮತ್ತು ಈ ಶ್ರಾದ್ದ ದೇವ. ಶ್ರಾದ್ದ ದೇವನೇ ಮನು ಆಗಿರೋದೀಗ. ಅವನ ಹೆಸರು ವಾಸ್ತವದಲ್ಲಿ ಶ್ರಾದ್ದ ದೇವ ಅಂತ. ವೈವಸ್ವಂತನ ಸಂಜ್ಞಾದೇವಿಯಲ್ಲಿ ಹುಟ್ಟಿರುವ ಮಗ, ಅವನ ಹೆಸರು ಶ್ರಾದ್ದ ದೇವ. ಅವನೇ ಇವಾಗ ವೈವಸ್ವತ ಮನು ಅಂತ ಪ್ರಸಿದ್ಧ. ಯಾವ ರೀತಿ ರಾಮನಿಗೆ ಆಂಧ್ರದಲ್ಲಿ ದಾಶರಥಿ ರಾಮ ಅಂತಲೇನೆ ಪ್ರಸಿದ್ಧ, ದಾಶರಥ ರಾಮ ಅಂತಾರೆ, ದಶರಥ ರಾಮ ಅಂತಾರೆ. ಹಾಗೆ ಶ್ರೀ ಶ್ರಾದ್ದ ದೇವನಿಗೆ ತಂದೆಯ ಹೆಸರಿನಿಂದಲೇನೆ ಗುರುತಿಸ್ತಾರೆ ವೈವಸ್ವತ ಅಂತ. ವಿವಸ್ವಂತನ ಮಗನು ವೈವಸ್ವತ ಅನ್ನುವಂಥ. ಈ ವೈವಸ್ವತ ಮನು ಆಗ್ತಾನೆ. ಇವನು ಮನು ಆದ್ಮೇಲೆ ಅವನ ಕೆಲಸ ಏನು? ಧರ್ಮ ರಕ್ಷಣೆ, ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಧರ್ಮವು ತನ್ನ ಪೂರ್ತಿ ರೂಪದಲ್ಲಿ ಇರುವಂತೆ ನೋಡಿಕೊಳ್ಳುವಂತಹದ್ದು ಅನ್ನುವಂತಹದ್ದು ಈ
ಮನುವಿನ ಕರ್ತವ್ಯ ಆಗಿರ್ತದೆ. ಈ ಶ್ರಾದ್ದ ದೇವನಿಗೆ ಪತ್ನಿ ಶ್ರದ್ಧಾ ಅಂತ, ಇವರಿಬ್ಬರಿಂದ ಇವನಿಗೆ 10 ಜನ ಮಕ್ಕಳು ಹುಟ್ಟುತ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಈ 10 ಜನರ ಮಕ್ಕಳು, ಮೊಮ್ಮಕ್ಕಳು, ಬರಿಮೊಮ್ಮಕ್ಕಳು ಅನ್ನುವಂತಹದ್ದು ಲಿಸ್ಟ್ ಇದೆ. ಅದರಲ್ಲಿ ನಾವು ತಿಳಿದುಕೊಳ್ಳುವಂತಹದ್ದು ಅಂತ ಏನಿಲ್ಲ, ಬರೀ ಇನ್ಫಾರ್ಮೇಶನ್. ಕಥಾ ಪುಸ್ತಕದಲ್ಲಿ ಅಥವಾ ಭಾಗವತ್ ಪುಸ್ತಕದಲ್ಲಿ ನೋಡ್ಕೊಳ್ಬಹುದು. ಸುಮ್ಮನೆ ಮಾಹಿತಿಗಿರ್ಲಿ ಅಂತ ಅವರ ಹೆಸರುಗಳು ಕಿವಿ ಮೇಲೆ ಇರ್ಲಿ ಅಂತ. ಶ್ರಾದ್ದದೇವ ಮತ್ತು ಶ್ರದ್ಧಾ ಅಂದ್ರೆ ವೈವಸ್ವತ ಮನುವಿನ ಮಕ್ಕಳು ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಕರೂಷ, ನರಿಷ್ಯಂತ, ವೃಷಧ್ರ, ನಭಗ ಮತ್ತು ಕವಿ ಅನ್ನುವಂಥ. ಇದರಲ್ಲಿ ಕೆಲವರು ಸನ್ಯಾಸಿಯಾಗಿ ವೈರಾಗ್ಯವನ್ನ ತಾಳಿ ಜ್ಞಾನ ಮಾರ್ಗದಲ್ಲಿ ಹೋಗ್ತಾರೆ, ಸಂಸಾರವನ್ನು ಮುಂದುವರಿಸೋದಿಲ್ಲ. ಕವಿ ಅನ್ನುವಂಥವ್ರು ಹಾಗೆ. ಕೆಲವರು ಗೃಹಸ್ಥಾಶ್ರಮವನ್ನ ಸೇರಿ ಪ್ರಜಾ ಸಂತಾನವನ್ನು ಮುಂದುವರಿಸ್ತಾರೆ. ಅದೆಲ್ಲ 2ನೇ ಅಧ್ಯಾಯದಲ್ಲಿ ಮುಂದೆ ಬರುವಂತಹದ್ದು ಇರುತ್ತೆ. ಈ ವೈವಸ್ವಂತನು ಇಕ್ಷ್ವಾಕುವನ್ನ ಪಡೆಯೋಕ್ಕಿಂತಲೂ ಪೂರ್ವದಲ್ಲಿ ಆ ಕಥೆ ಅಂತ ಸ್ವಲ್ಪ ಸ್ವಾರಸ್ಯಕರವಾಗಿದೆ. ಸಂತಾನ ಇರಲಿಲ್ಲ ಅವನಿಗೆ. ಶ್ರಾದ್ದದೇವ ಮತ್ತು ಶ್ರದ್ಧಾದೇವಿಗೆ ಮದುವೆ ಆದಾಗ ಬಹಳ ವರ್ಷಗಳವರೆಗೆ ಇದು ಸಂತಾನ ಇರಲಿಲ್ಲ. ಅವನ ಕುಲಗುರು ಆಗಿರುವಂತಹ ವಸಿಷ್ಠರು ಅವರ ಆಜ್ಞೆ ಮೇಲೆಗೆ ಶ್ರಾದ್ದದೇವ ಮತ್ತು ಶ್ರದ್ಧಾದೇವಿ ಕೂಡಿಕೊಂಡು ಮಿತ್ರಾವರಣ ಎನ್ನುವಂತಹ ಯಜ್ಞವನ್ನು ಮಾಡ್ತಾರೆ. ಆ ಮಿತ್ರಾವರಣ ಯಜ್ಞದಲ್ಲಿ ದಂಪತಿಗಳಿಬ್ಬರು ಯಜ್ಞ ಮುಗಿಯುವವರೆಗೂ ಕೇವಲ ಹಾಲನ್ನ ಸೇವಿಸಿ ಮಾತ್ರ ಇರಬೇಕು. ತಿಂಗಳುಗಟ್ಟಲೆ ನಡೆಯುವಂತಹ ಯಜ್ಞ. ಅಂತಹ ಕಠಿಣ ನಿಯಮವನ್ನು ಪಾಲಿಸಿ ದಂಪತಿಗಳಿಬ್ಬರು ಯಜ್ಞ ಸಂಪೂರ್ಣವನ್ನ ಮಾಡ್ತಾರೆ. ಇನ್ನೇನು ಪೂರ್ಣಾಹುತಿ ಹಾಕಬೇಕು. ನಾವು ರಾಮಾಯಣದ ಕಥೆಯನ್ನ ಕೇಳ್ತೀವಿ. ದಶರಥ ಮಹಾರಾಜನು ಋಷ್ಯಶೃಂಗನ ಮೂಲಕವಾಗಿ ಪುತ್ರಕಾಮೇಷ್ಟಿ ಯಜ್ಞ ಮಾಡಿದಾಗ ಅಲ್ಲಿಂದ ಯಜ್ಞ ಪುರುಷನೊಬ್ರು ಬಂದು ಒಂದು ಪಾಯಸದ ಬಟ್ಟಲವನ್ನ ಕೊಟ್ಟನು ಅನ್ನುವಂತಹದ್ದು ಕಥೆಯಲ್ಲಿದೆ. ಹಾಗೆ ಪೂರ್ಣಾಹುತಿ ಮುಗಿದ ಮೇಲೆ ಅಗ್ನಿಕುಂಡದಿಂದ ದೇವತೆಗಳ ಬಂದು ಆ ಒಂದು ವರವನ್ನ ಕೊಡ್ತಾ ಇದ್ರು ಪ್ರಸಾದ ರೂಪದಲ್ಲಿ. ಅದರ ಭಕ್ಷಿಸುವುದರಿಂದ ಸಂತಾನ ಉಂಟಾಗೋದು, ಈ ರೀತಿ ಒಂದು ವ್ಯವಸ್ಥೆ. ಇದು ಬಹಳ ಕಥೆಗಳಲ್ಲಿ ನಾವು ನೋಡ್ಬೋದು ಈ ರೀತಿ ವ್ಯವಸ್ಥೆ. ಇನ್ನೇನು ಪೂರ್ಣಾಹುತಿ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಶ್ರದ್ಧಾದೇವಿ ಮನಸ್ಸಿನಲ್ಲಿ ಏನ್ ಬರುತ್ತದೆ, ನನಗೆ ಹೆಣ್ಣು ಮಗು ಬೇಕು ಅಂತ ಅವಳ ಮನಸ್ಸಿನಲ್ಲಿ ಬರ್ತದೆ. ಅದನ್ನ ಅವಳು ಹೋಗಿ ಹೋತ ಯಾರಿರ್ತಾನೆ, ಹೋತ ಅಂದ್ರೆ ಏನು ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಯಜ್ಞ ಅಂತ ಒಂದು ನಡಿಬೇಕಾದ್ರೆ ಕನಿಷ್ಠ 4 ಜನ ಪುರೋಹಿತರು ಇರ್ಬೇಕು. ಒಬ್ನು ದೇವತೆಗಳನ್ನ ಆಹ್ವಾನ ಮಾಡೋದಕ್ಕೆ, ಇನ್ನೊಬ್ನು ದೇವತೆಗಳಿಗೆ ಹವಿಸ್ಸನ್ನ ಕೊಡೋದಕ್ಕೆ, ಇನ್ನೊಬ್ನು ಆಹ್ವಾನ ಮಾಡಲ್ಪಟ್ಟಂತಹ ದೇವತೆಗಳು ಇಲ್ಲಿ ಯಜ್ಞ ಮಂಟಪಕ್ಕೆ ಯಜ್ಞದಲ್ಲಿ ಹವಿಸ್ಸನ್ನ ಸ್ವೀಕರಿಸಲು ಬಂದಿರುವಾಗ ಅವರನ್ನ ತೃಪ್ತಿಗೊಳಿಸಲಿಕ್ಕೆ ಸಂಗೀತದ ರೂಪದಲ್ಲಿ ಅವರನ್ನ ತೃಪ್ತಿಗೊಳಿಸುವಂತಹ ಸಾಮವೇದಿ ಬ್ರಾಹ್ಮಣ ಇರಬೇಕು. ಆಹ್ವಾನ ಮಾಡುವಂತಹ ಪುರೋಹಿತ ಏನಿರ್ತಾನೆ, ದೇವತೆಗಳಿಗೆ ಆಹ್ವಾನ ಮಾಡುವಂತಹ ಪುರೋಹಿತ ಏನಿರ್ತಾನೆ, ಅವನು ಹೋತ ಅಂತ ಕರೆಸ್ಕೊಳ್ತಾನೆ. ಅವನು ಋಗ್ವೇದಿ ಆಗಿರ್ತಾನೆ. ಆ ಹೋತೃವಿನ ಆಹ್ವಾನದ ನಂತರ ದೇವತೆಗಳು ಯಜ್ಞ ಮಂಟಪಕ್ಕೆ ಅಥವಾ ಯಜ್ಞ ಸ್ಥಂಡಿಲದ ಹತ್ತಿರ ಬಂದಾಗ ಅವರುಗಳಿಗೆ ಆಹುತಿಯನ್ನು ಕೊಡುವಂತಹ ಕೆಲಸ ಏನ್ ಮಾಡ್ತಾನೆ, ಅವನಿಗೆ ಅಧ್ವರ್ಯು ಅಂತ ಹೆಸರು. ಆ ಅಧ್ವರ್ಯು ಯಜುರ್ವೇದಿ ಆಗಿರ್ತಾನೆ. ಆ ಅಧ್ವರ್ಯು ಆಹುತಿ ಕೊಡುವ ಸಂದರ್ಭದಲ್ಲಿ ಏನೇ ಬಂದಂತಹ ದೇವತೆಗಳಿಗೆ ತೃಪ್ತಿಪಡಿಸಲು ವೇದ ಮಂತ್ರಗಳನ್ನ ಸಪ್ತಸ್ವರಗಳಲ್ಲಿ ಗಾನ ರೂಪದಲ್ಲಿ ಹೇಳುವಂತಹ ವ್ಯಕ್ತಿ ಪುರೋಹಿತ ಉದ್ಗಾತೃ ಅಂತ ಕರೆಸ್ಕೊಳ್ತಾನೆ. ಅವನು ಸಾಮವೇದಿ ಆಗಿರ್ತಾನೆ. ಈ ಎಲ್ಲಾ ಕೆಲಸಗಳು ಸರಿಯಾಗಿ ನಡೀತಾ ಇದ್ದಾವೆಯೋ ಇಲ್ಲೋ ಅಂತ ನೋಡುವುದಕ್ಕೆ
ಇವರ ಮೂವರ ಮೇಲೆ ಒಬ್ಬರು ತುಂಬಾ ಅನುಭವಿ ಆಗಿರುವಂತವನು ಇರ್ತಾನೆ. ಅವನಿಗೆ ಬ್ರಹ್ಮ ಅಂತ ಹೆಸರು. ಅವನು ಮೂರು ವೇದಗಳನ್ನ ಬಲ್ಲವನಿರ್ತಾನೆ. ಹೀಗಾಗಿ ಒಂದು ಯಜ್ಞ ನಡಿಬೇಕು ಅಂತ ಹೇಳಿದ್ರೆ ಹೋತ, ಅಧ್ವರ್ಯು, ಉದ್ಗಾತೃ, ಬ್ರಹ್ಮ ಅಂತ 4 ಜನ ಇರಲೇಬೇಕು. ಶ್ರೌತ ಯಜ್ಞಗಳು ಮಾಡುವಾಗ ಅಂದ್ರೆ ಸೋಮಯಾಗ ಇತ್ಯಾದಿಗಳೆಲ್ಲ ಮಾಡುವಾಗ ಸುಮ್ನೆ ಅಲ್ಲಿ ಹೋಗಿ ನೋಡ್ತಾ ಇರ್ಬೇಕು. ಬಹಳ ಬಹಳ ಅಂದ್ರೆ ಬಹಳ ಸುಂದರವಾಗಿರ್ತದೆ ನೋಡೋದಕ್ಕೆ. ಅರ್ಥ ಗೊತ್ತಾಗದೆ ಇದ್ರೂನು ಬಹಳ ಸುಂದರವಾಗಿರ್ತದೆ. ಅವನು ಆ ಯಜ್ಜು ಅಧ್ವರ್ಯು ಹೇಳ್ತಾನೆ, ಇವಾಗ ನಾನು ಇಂಥ ದೇವತೆಯನ್ನ ಕುರಿತು ಹವನ ಮಾಡ್ಬೇಕೆಂದಿದ್ದೇನೆ, ಇದು ಯಜಮಾನನ ಸಂಕಲ್ಪವಾಗಿರುತ್ತೆ ಅಂತ ಅವ್ನು ಹೇಳ್ತಾನೆ. ಏ ಯಜಾಮಹೇ ಅಂತ. ಆವಾಗ ಹೋತ್ರ ಹೇಳ್ತಾರ, ಅಸ್ತು ಶ್ರೌಷಟ್ ಅಂತ ಹೇಳ್ತಾರ, ನಾನು ದೇವತೆಯನ್ನ ಆಹ್ವಾನಿಸ್ತೇನೆ ಅಂತ. ಆವಾಗ ಮತ್ತೆ ಅಧ್ವರ್ಯು ಹೇಳ್ತಾನೆ, ಏ ಹಿ ಅನ್ನುವಂತಹದ್ದು ಮಂತ್ರ ಹೇಳ್ತಾನೆ. ಈಗ ಬಹಳ ಸುಂದರವಾಗಿ ವೆಲ್ ಡೈರೆಕ್ಟೆಡ್ ಪ್ಲೇ ತರ ಇರುತ್ತೆ ಅದು ನೋಡೋದಕ್ಕೆ. ಹೌತ್ ಶ್ರೌತ ಯಾಗಗಳು ಆ ರೀತಿ. ಈ ಮಿತ್ರಾವರಣ ಅನ್ನುವಂತಹದ್ದು ಒಂದು ಶ್ರೌತಯಾಗ. ಶ್ರಾದ್ದದೇವ ಮತ್ತು ಶ್ರದ್ಧಾದೇವಿ ಕೂಡ್ಕೊಂಡು ಮಾಡ್ತಾ ಇರುವಾಗ ವಸಿಷ್ಠರ ನೇತೃತ್ವದಲ್ಲಿ ನಡೀತಾ ಇರುವಂತಹದ್ದು. ಶ್ರದ್ಧಾದೇವಿ ಮನಸ್ಸಿನಲ್ಲಿ ಹೆಣ್ಮಗು ಬೇಕು ಅಂತ ಆಸೆ ಬಂದಾಗ ಅವಳು ಯಾರಿಗೂ ತಿಳಿಯದಂತೆ ನೇರವಾಗಿ ಹೋತ್ರವಿನ ಹತ್ರ ಹೋಗಿ, ನನಗೆ ಹೆಣ್ಣು ಮಗುಗೋಸ್ಕರ ನೀವು ಹೆಣ್ಮಗು ಬೇಕು, ಹೆಣ್ಣು ಮಗುಗೋಸ್ಕರ ನೀವು ಕಾಮನೆ ಮಾಡಿ ಅಂತ ಹೇಳ್ತಾರೆ. ಅವಳ ಮಾತನ್ನ ಕೇಳಿ ಆ ಹೋತ್ರುವು ತನ್ನ ಮಂತ್ರಗಳಲ್ಲಿ ವ್ಯತ್ಯಾಸ ಮಾಡಿ ಹೆಣ್ಣು ಮಗು ಬೇಕು ಅನ್ನೋ ಅರ್ಥ ಬರುವ ಹಾಗೆ ಮಂತ್ರಗಳನ್ನ ಬದಲಾಯಿಸಿ ಹೇಳ್ತಾನೆ. ಅದೇ ಪ್ರಕಾರ ಪೂರ್ಣಾಹುತಿ ಆಗುತ್ತೆ. ಅವರಿಗೆ ಹೆಣ್ಣು ಮಗು ಹುಟ್ಟುತ್ತಾಳೆ. ಅವಳ ಹೆಸರು ಇಲಾ ಅಂತ. ಇದನ್ನ ಕಂಡಂತಹ ಶ್ರಾದ್ದದೇವನಿಗೆ ಅಂದ್ರೆ ವೈವಸ್ವತ ಮನುವಿಗೆ, ಇದೇನು ವಸಿಷ್ಠಂತಹ ಮಹಾಜ್ಞಾನಿಗಳು, ಅವರ ಮಾತುಗಳು ಅವರ ಸಂಕಲ್ಪಗಳು ಯಾವತ್ತಿಗೂ ಸುಳ್ಳಾಗೋದಿಲ್ಲ. ಅಂತಹ ಮಹಾಜ್ಞಾನಿಗಳನ್ನೇ ನಾನು ಪ್ರಧಾನ ಹೋತ್ರವಾಗಿ ಇಟ್ಕೊಂಡು, ಅಂದ್ರೆ ಅವರ ನೇತೃತ್ವದಲ್ಲಿ ಯಜ್ಞ ನಡೆಸಿದ್ರು ಕೂಡ ಅವರ ಮಾತು ಹೇಗೆ ಸುಳ್ಳಾಯ್ತು ಎಂಬುದಾಗಿ ಅವರಿಗೆ ಕೇಳ್ತಾನೆ. ಆವಾಗ ವಸಿಷ್ಠರು ನಡೆದಿರೋದನ್ನೆಲ್ಲ ನೋಡ್ಕೊಂಡು, ನಿಮ್ಮ ಹೋತ್ರವೇ ಮಾಡಿರುವಂತಹ ಕೆಲಸದಿಂದ ಹೆಣ್ಣು ಮಗು ಆಗಿದೆ ಅಂತ ಅವ್ರು ತೀರ್ಮಾನ ಕೊಡ್ತಾರೆ. ಆದ್ರಿಂದ ಅವನಿಗೆ ವೈವಸ್ವತ ಮನುವಿಗೆ ಸ್ವಲ್ಪ ಮನಸ್ತಾಪ. ಅಂದ್ರೆ ಮುಂದೆ ರಾಜ್ಯಾದಿಗಳ ನಡ್ಕೊಂಡು ಹೋಗ್ಬೇಕಲ್ಲ, ಅದು ಅವನ ಚಿಂತೆ. ಇಲ್ಲಿ ಗಂಡು ಹೆಣ್ಣು ಅನ್ನುವಂತಹ ಡಿಬೇಟ್ ಇಲ್ಲಿ ಅನವಸರ. ರಾಜ್ಯಾಡಳಿತವನ್ನ ಮುಂದೆ ನೋಡ್ಕೊಂಡು ಹೋಗ ಅವ್ರ ಮನು ಇತ್ಯಾದಿಗಳು ಪ್ರಾರಂಭದಲ್ಲಿರುವಾಗ ಅವರ ಮುಖ್ಯ ಕೆಲಸವೇನೆ ಮುಂದಿನ ತಲೆಮಾರಿನಲ್ಲಿ ರಾಜ್ಯಾಡಳಿತಗಳು, ಧರ್ಮ ಮತ್ತು ಧರ್ಮ ಸ್ಥಾಪನೆ ಇತ್ಯಾದಿಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರು ಯೋಚನೆ ಮಾಡ್ತಾ ಇರುವಂತವ್ರು. ಹಾಗಾಗಿ ವೈವಸ್ವತ ಮನುಗೆ ಬೇಜಾರಾದಾಗ ವಸಿಷ್ಠನ್ ಹೇಳ್ತಾನೆ, ಚಿಂತೆ ಮಾಡಬೇಡ, ನನ್ನ ಶಕ್ತಿಯನ್ನು ಎಲ್ಲ ಎರಕ ಹೊಯ್ದು ಪುರುಷೋತ್ತಮನಾಗಿರುವಂತಹ ನಾರಾಯಣನನ್ನ ನಾನು ಸ್ತುತಿಸ್ತೇನೆ. ನನ್ನ ಸ್ತುತಿಗೆ ನಾರಾಯಣ ಒಪ್ಪಿಗೆ ಆಗಿದ್ದಾದ್ರೆ, ಅಂದ್ರೆ ಮೆಚ್ಚಿದ್ದಾದ್ರೆ, ಅವನು ಘಟಿಸದೇ ಇರುವಂತಹ ಯಾವ ಕೆಲಸ ಇಲ್ಲ ಅಂತ ಆಶ್ವಾಸನೆ ಕೊಟ್ಟು ವಸಿಷ್ಠ ಮಹರ್ಷಿಗಳು ತಮ್ಮ ಎಲ್ಲ ಸಂಪೂರ್ಣ ತಪಶ್ಚರ್ಯವನ್ನೆಲ್ಲ ಎರಕ ಹೊಯ್ದು ಆ ನಾರಾಯಣನನ್ನ ಸ್ತೋತ್ರ ಮಾಡ್ತಾರೆ. ವಸಿಷ್ಠ ಮಹರ್ಷಿಗಳು ಸ್ತೋತ್ರ ಮಾಡಿ ಯಾವುದೇ ದೇವತೆಗೆ ಆಹ್ವಾನ ಮಾಡಿದಾಗ ಆ ದೇವತೆ ಬರಲಿಲ್ಲ ಅನ್ನುವಂತಹ ರೆಕಾರ್ಡೇ ಇಲ್ಲ. ಇದು ವಸಿಷ್ಠರ ಹೆಗ್ಗಳಿಕೆ. ವಸಿಷ್ಠರು ನಿಂತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ದೇವತೆ ಆಗಿರ್ಲಿ ಅವರ ಕರೆಗೆ ಹೂ ಕೊಟ್ಟು ಬಂದೇ ಬರ್ತಾರೆ. ಹಾಗಾಗಿ ಭಗವಂತನು ವಸಿಷ್ಠರ ತಪಶ್ಚರ್ಯಕ್ಕೆ ಮನಸೋತು ಪ್ರತ್ಯಕ್ಷವಾಗಿ ಏನಿದೆ ನಿಮ್ಮ ಮನಸ್ಸೆಚ್ಛೆ ಅಂತ ಕೇಳಿದಾಗ ವಸಿಷ್ಠರು ಹೇಳ್ತಾರೆ, ನನ್ನ ಯಜಮಾನನಿಗೆ ಪುತ್ರ ಸಂತಾನವನ್ನ ಕೊಡುವಂತಹ ಮಿತ್ರಾವರಣ ಎನ್ನುವಂತಹ ಯಜ್ಞ ನಾನು ಹೇಳಿದ್ದೆ, ಅದು ಇವಾಗ ಯಾರದೋ ತಪ್ಪಿನಿಂದ ಪುತ್ರಿ ಆಗಿದೆ. ಆದ್ರೂ ನಾನು ಕೊಟ್ಟಿರುವಂತಹ ಮಾತು ನಡಿಬೇಕಲ್ಲ, ನಡೆಯುವಂತೆ ಮಾಡಿಕೊಡಿ ಅಂತ ಹೇಳ್ತಾರೆ. ಹಾಗಾಗಿ
ಭಗವಂತನ ಒಂದು ಕೃಪೆಯಿಂದ ಆ ಇಲಾ ಅನ್ನುವಂಥವಳು ಮತ್ತೆ ಪುರುಷನಾಗ್ತಾಳೆ. ಆವಾಗ ಅವನ ಹೆಸರು ಸುದ್ಯುಮ್ನ ಅಂತ ಆಗತ್ತೆ. ಇದರಿಂದ ಆ ರಾಜನಿಗೆ, ಅಂದರೆ ವೈವಸ್ವತ ರಾಜನಿಗೆ ಬಹಳ ಸಂತೋಷವಾಗ್ತದೆ. ಅವನಿಗೆ ರಾಜ್ಯಾಡಳಿತಕ್ಕೆ ಬೇಕಾಗಿರೋ ತಯಾರಿ ಎಲ್ಲ ಗುರುಕುಲದಲ್ಲಿ ಮಾಡಲಾಗತ್ತೆ. ಆಮೇಲೆ ಅವನಿಗೆ ಪಟ್ಟಾಭಿಷೇಕವು ಮಾಡಲಾಗತ್ತೆ. ಇನ್ನು ರಾಜಕುಮಾರನಿರುವಾಗಲೇನೆ ಅವನು ತನ್ನ ಎಲ್ಲಾ ಗೆಳೆಯರನ್ನ, ಸೈನಿಕರನ್ನ, ಸೇನಾಪತಿರನ್ನ ಸೇರಿಸ್ಕೊಂಡು ಒಂದು ಸುಮ್ಮನೆ ಆಟಕ್ಕೆ ಅಂತ ಹೇಳಿ ಕುದುರೆ ಮೇಲೆ ಹೇರ್ಕೊಂಡು ಕಾಡು ಪ್ರಾಣಿಗಳ ಬೇಟೆ ಆಡೋದಕ್ಕೆ ಹೋಗ್ತಾನೆ. ಅದು ರಾಜರುಗಳ ಮನೋರಂಜನೆ, ಅದೊಂದು ಸಾಧನೆ. ಬೇಟೆ ಆಡೋದಕ್ಕೆ ಹೋಗ್ತಾನೆ. ಹೋಗ್ತಾ ಹೋಗ್ತಾ ಒಂದು ಜಿಂಕೆಯನ್ನ ಬೆನ್ನಟ್ಟಿ ತನ್ನ ಪ್ರಾಂತವನ್ನೆಲ್ಲ ದಾಟಿ ಸಿಂಧು ದೇಶಕ್ಕೆ ಹೋಗಿ, ಆ ಸಿಂಧು ದೇಶವನ್ನು ದಾಟಿ ಮೇರು ಪರ್ವತದ ಮೇಲೆ ಆ ಕಡೆಯ ಭಾಗದಲ್ಲಿ ಇರುವಂತಹ ಒಂದು ವನವನ್ನ ಪ್ರವೇಶ ಮಾಡ್ತಾನೆ. ಆ ವನ ಪ್ರವೇಶ ಮಾಡ್ತಾ ಇದ್ದಂತೆ ಎಲ್ರಿಗೂ ಆಶ್ಚರ್ಯ. ಆ ಎಲ್ಲರೂ, ಸ್ವತಃ ಸುದ್ಯುಮ್ನನು ಮತ್ತೆ ಸ್ತ್ರೀ ಆಗ್ತಾನೆ, ಸೈನಿಕರೆಲ್ಲರೂ ಸ್ತ್ರೀ ಆಗ್ತಾರೆ, ಕುದುರೆಗಳೆಲ್ಲೂ ಗಂಡು ಕುದುರೆಗಳೆಲ್ಲ ಹೆಣ್ಣು ಕುದುರೆಗಳಾಗ್ತವೆ. ಎಲ್ರು ಆಶ್ಚರ್ಯ ಚಕಿತರಾಗ್ತಾರೆ. ಏನಿದು ಹೀಗಾಯ್ತಲ್ಲ ಅಂತ ಹೇಳಿ. ಯಾರ ಒಂದು ತಪಶಕ್ತಿ ಏನಾಯ್ತು ಯಾವುದು ಗೊತ್ತಾಗೋದಿಲ್ಲ. ಅಲ್ಲಿಂದ ಸ್ತ್ರೀ ರೂಪದಲ್ಲಿಯೇನೆ ಎಲ್ರು ವಾಪಸ್ ಬರಬೇಕಾಗತ್ತೆ. ಆವಾಗ ಶುಕ ಮಹರ್ಷಿ, ಪರೀಕ್ಷಿತ ಮಹಾರಾಜನು ಶುಕ ಮಹರ್ಷಿಯನ್ನು ಕುರಿತು ಈ ವಿಚಿತ್ರದ ಬಗ್ಗೆ, ಈ ವಿಚಿತ್ರ ರಹಸ್ಯವಾದ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಪರೀಕ್ಷಿತ ಮಹಾರಾಜನೇ, ಇದೇನಿದು ಎಷ್ಟು ವಿಸ್ಮಯಕಾರಿಯಾಗಿದೆ, ವಿಚಿತ್ರವಾಗಿದೆಯಲ್ಲ. ಆ ಒಂದು ಭೂ ಪ್ರಾಂತದಲ್ಲಿ, ಆ ವನದಲ್ಲಿ ಹೋದಾಗ ಕಥಮೇವಂ ಗುಣೋ ದೇಶಃ ಕೇನವಾ ಭಗವಾನ್ ಕೃತಃ ಪ್ರಶ್ನಮೇನಂ ಸಮಾಚಕ್ಷ್ವ ಪರಂ ಕೌತೂಹಲಂ ಹಿನಃ. ಅದೇನಿದು ಈ ಪ್ರಕಾರವಾಗಿದೆ, ಏವಂಗುಣ ದೇಶ, ಈ ಪ್ರಕಾರವಾಗಿರುವಂತಹ ದೇಶ ಇದು ಯಾವ ಭಗವಂತನಿಂದ ಯಾವ ಭಗವದ್ ರೂಪದಿಂದ ತಯಾರು ಮಾಡಿರುವಂಥದ್ದು? ಎಂತಹ ಕುತೂಹಲ ಭರಿತವಾಗಿದೆ ಈ ಘಟನೆ, ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದಾಗ ಶುಕ ಮಹರ್ಷಿ ಮತ್ತೆ ಕಥೆಯನ್ನು ಮುಂದುವರಿಸ್ತಾನೆ. ಈ ಹಿಂದೆ ಆ ಪ್ರಾಂತದಲ್ಲಿ ಗೌರೀಶಂಕರರು ವಿಹಾರಕ್ಕಾಗಿ ಬಂದಿದ್ರಂತೆ. ಏಕದಾ ಗಿರಿಶಂ ದ್ರಷ್ಟುಂ ಋಷಯಸ್ತತ್ರ ಸುವ್ರತಾಃ ದಿಶೋ ವಿತಿಮಿರಾಭಾಸಾಃ ಕುರ್ವಂತಃ ಸಮುಪಾಗಮನ್. ಒಮ್ಮೆ ಗೌರೀಶಂಕರರು, ಶಿವಪಾರ್ವತಿಯರು ಆ ಪರ್ವತದಲ್ಲಿ ಏಕಾಂತದಲ್ಲಿ ವಿಹಾರ ಮಾಡುವಂತಹ ಸಂದರ್ಭದಲ್ಲಿದ್ದಾಗ ದೇವತೆಗಳೆಲ್ಲರೂ ಕೂಡ ಈಶ್ವರನನ್ನ, ಶಿವನನ್ನ ಹುಡುಕಿಕೊಂಡು ಎಲ್ಲಾ ಪ್ರಾಂತಗಳಲ್ಲಿ ಹುಡುಕಿ ಕೊನೆಗೆ ಅವನನ್ನು ಹುಡುಕುತ್ತಾ ಈ ಪ್ರಾಂತದಲ್ಲಿ ಬಂದು ಸೇರಿದ್ರು. ಆ ಸಂದರ್ಭದಲ್ಲಿ ಶಿವಪಾರ್ವತಿಯರು ಏಕಾಂತದಲ್ಲಿರುವಾಗ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದಾಗ ಪಾರ್ವತಿಗೆ ಮುಜುಗರ ಆಯಿತು. ಅದನ್ನ ಗಮನಿಸಿದಂತಹ ಶಿವ ಪಾರ್ವತಿಯ ಮನಸ್ಸನ್ನ ಸಮಾಧಾನಗೊಳಿಸುವುದಕ್ಕೋಸ್ಕರವಾಗಿ, ನಾವು ಈ ಪ್ರಾಂತದಲ್ಲಿ ವಿಹಾರಕ್ಕಾಗಿ ಬಂದಿರುವುದನ್ನ ಗಮನಿಸದೇನೆ ಹೀಗ್ ಬಂದ್ರಲ್ಲ, ಅವ್ರು ಬೇಕು ಅಂತ ಏನ್ ಬಂದಿಲ್ಲ, ಆದ್ರೂನು ಪಾರ್ವತಿಯ ಮನಸ್ಸಿಗೆ ಒಂಚೂರು ಬೇಸರ ಆಯ್ತಲ್ಲ ಅಂತ ಯೋಚನೆ ಮಾಡಿ ಸಮಾಧಾನ ಮಾಡೋದಕ್ಕೆ, ಇನ್ಮೇಲೆ ಈ ಪ್ರಾಂತದಲ್ಲಿ ಯಾರು ಬಂದ್ರೂ ನನ್ನೊಬ್ಬನನ್ನ ಬಿಟ್ಟು, ಅಂದ್ರೆ ಪರಮೇಶ್ವರ ಶಿವ ಸಂಕಲ್ಪ ಮಾಡ್ತಾ ಇದ್ದೆ ಅಂತ ವರ ಹೇಳ್ತಾ ಇದ್ದಾನೆ, ನನ್ನೊಬ್ಬನನ್ನ ಬಿಟ್ಟು ಈ ಪ್ರಾಂತದಲ್ಲಿ ಯಾರು ಪ್ರವೇಶ ಮಾಡಿದ್ರು, ಈ ವನದಲ್ಲಿ ಯಾರು ಪ್ರವೇಶ ಮಾಡಿದ್ರು ಅವರು ಸ್ತ್ರೀಯಾಗಿ ಹೋಗ್ಬೇಕು ಅನ್ನುವಂತಹ ರೀತಿಯಲ್ಲಿ ಪಾರ್ವತಿಯ ಸಮಾಧಾನಕ್ಕೋಸ್ಕರವಾಗಿ ವರವನ್ನು ಕೊಡ್ತಾನೆ. ಆ ವರದ ಪ್ರಭಾವದಿಂದಲೇನೆ ಇವಾಗ ಹೊರಟಿರುವಂತಹ ಈ ಸುದ್ಯುಮ್ನ ಮತ್ತು ಅವನ ಇತರ ಎಲ್ಲಾ ಸೈನಿಕರು ಕೂಡ ಪುನಃ ಅಲ್ಲಿ ಸ್ತ್ರೀಯಾಗಿ ಹೋಗ್ತಾರೆ. ಹಾಗೇನೆ ವಾಪಸ್ ಅದೇ ರೂಪದಲ್ಲಿ ಆಶ್ಚರ್ಯವಾಗಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಎಲ್ರು ವಾಪಸ್ ಮನೆಗೆ ಬಂದಾಗ ಮತ್ತೆ ತಂದೆಯಾಗಿರುವಂತಹ ವೈವಸ್ವತನಿಗೆ ಬಹಳ ದುಃಖ ಆಗ್ತದೆ. ಇದೇನಾಯ್ತು, ಮತ್ತೆ ಸ್ತ್ರೀ ಆದ್ನಲ್ಲ, ಇವನು ಗತಿ ಏನು, ಇವಾಗ ರಾಜ್ಯದ ಮುಂದಿನ ಎಲ್ಲಾ ಕೆಲಸ ಏನ್ ಮಾಡ್ಬೇಕು ಅಂತೆಲ್ಲ ಕೇಳಿದಾಗ
ಮತ್ತೆ ವಸಿಷ್ಠರ ಹತ್ರ ಹೋಗ್ತಾರೆ. ವಸಿಷ್ಠರು ಪುನಃ ನೀವೇ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಇದಕ್ಕೊಂದು ದಾರಿ ಹುಡುಕ್ತೇನೆ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾರೆ. ಶಿವನ ತಪಶ್ಚರ್ಯದಿಂದ, ಶಿವನ ಒಂದು ಮಾತಿನ ಪ್ರಭಾವದಿಂದ ಈ ಎಲ್ಲ ಸುದ್ಯುಮ್ನಾದಿಗಳು ಸ್ತ್ರೀ ಆಗಿರೋದ್ರಿಂದ ಇದನ್ನ ಮತ್ತೆ ಪರಿಹಾರ ಮಾಡಬೇಕು ಅಂದ್ರೆ ಶಿವನೇ ಬೇಕು ಅಂತೇಳಿ ಪುನಃ ವಸಿಷ್ಠರು ಶಿವನನ್ನ ಕುರಿತು ಮಹಾ ತಪಶ್ಚರ್ಯವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ತಪಶ್ಚರ್ಯದ ಫಲವಾಗಿ ಶಿವ ಪ್ರತ್ಯಕ್ಷವಾದಾಗ ಶಿವನಿಗೆ ಈ ರೀತಿ ರಾಜ್ಯ ಸಂತಾನವನ್ನ ಅಂದ್ರೆ ಪ್ರಜಾ ಸಂತಾನ ಮುಂದುವರಿಸಬೇಕಾಗಿರುವಂತಹ ಕರ್ಮದಲ್ಲಿರುವಂತಹ ವೈವಸ್ವತವನು ಪ್ರಜಾ ಸಂತಾನ ಮುಂದುವರಿಯೋದಕ್ಕಾಗದೇ ಇರುವಂತಹ ಪರಿಸ್ಥಿತಿಗೆ ನೀನ್ ತಂದೊಡ್ಡಿದ್ದೀಯಾ ಆ ಸುದ್ದಿನ ಸ್ತ್ರೀ ಮಾಡೋದ್ರ ಮೂಲಕ. ಆದ್ರಿಂದ ಈ ಪ್ರಜಾ ಸಂತಾನ ಮುಂದುವರಿಬೇಕಾದ್ರೆ ಹೇಗೆ ಅಂತ ಕೇಳಿ ಅದಕ್ಕೆ ಏನಾದ್ರೂ ಮತ್ತೆ ಇವನನ್ನ ಪುರುಷನಾಗಿ ಮಾಡಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನೇ ಇರುವಂತಹ ಮಾತು ಮತ್ತೆ ಇದನ್ನು ವಿಪರೀತ ಮಾಡಿದ್ರೆ ಹೇಗೆ, ತನ್ನ ಮಾತು ಉಳಿಬೇಕು, ವಸಿಷ್ಠರ ತಪಶ್ಚರ್ಯಕ್ಕೂ ಬೆಲೆ ಇರಬೇಕು, ಆ ತರ ಒಂದು ಮಾರ್ಗ ಹುಡುಕೋಣ ಅಂತೇಳಿ ಶಿವ ಏನು ಉಪಾಯ ಮಾಡ್ತಾನೆ. ಈ ಸುದ್ಯುಮ್ನನು 1 ತಿಂಗಳು ಸ್ತ್ರೀ ರೂಪದಲ್ಲಿ ಇರ್ತಾನೆ ಮತ್ತು 1 ತಿಂಗಳು ಪುರುಷ ರೂಪದಲ್ಲಿ ಇರ್ತಾನೆ ಅಂತ ಹೇಳ್ತಾನೆ. ಈ ಪ್ರಕಾರ ಅವನು ಪುರುಷ ರೂಪದಲ್ಲಿರುವಾಗ ಮದುವೆಯಾಗಿ ಅವರಿಂದ ಉತ್ಕಲ, ಗಯ ಮತ್ತು ವಿಮಲ ಎನ್ನುವಂತಹ ಮಕ್ಕಳನ್ನ ಪಡೀತಾನೆ. ಇದು ಒಂದು ಕಡೆ. ಮಗನ ಪರಿಸ್ಥಿತಿ ಹೀಗಾಯ್ತು, ಇವನಿಂದ ರಾಜ್ಯ ಅನ್ನುವಂತಹದ್ದು ಮುಂದುವರಿಸೋದು, ಪ್ರಜಾಸಂತಾನ ಮುಂದುವರಿಸೋದು ಅನ್ನುವಂತಹದ್ದು ಬಹಳ ಕಷ್ಟ ಸಾಧ್ಯವಾಗುತ್ತೆ ಅಂತ ನಾವು ಲಾಜಿಕಲಿ ಯೋಚನೆ ಮಾಡಿದ್ರೆ 50% ಚಾನ್ಸಸ್ ಎಲ್ಲ ಕಡಿಮೆ ಆಗೋಯ್ತು ಪ್ರಜಾಸಂತಾನ ಮುಂದುವರಿಯೋದು ಅನ್ನೋ ರೀತಿಯಲ್ಲಿ. ಧರ್ಮ ರಕ್ಷಣೆ ಮಾಡುವಂತಹದ್ದು, ರಾಜ್ಯಾಡಳಿತ ಮಾಡುವಂತಹದ್ದು ಅನ್ನುವಂಥದ್ದು. ಆವಾಗ ಅವನು ಮತ್ತೆ 10,000 ವರ್ಷ ತಪಶ್ಚರ್ಯ ಮಾಡೋದಕ್ಕೆ ಹೋಗ್ತಾನೆ ತಂದೆ ಆಗಿರುವಂತಹ ವೈವಸ್ವತ. ಆ ತಪಶ್ಚರ್ಯದ ಪ್ರಭಾವದಿಂದಲೇನೆ ಮುಂದೆ ಅವನಿಗೆ 10 ಜನ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಇಕ್ಷ್ವಾಕು ಹಿರಿಯವನು ಅನ್ನುವಂಥದ್ದನ್ನು ನೋಡ್ತಾನೆ. ಈ ಪ್ರಕಾರ ಆ ಇಕ್ಷ್ವಾಕು ವಂಶದ ಪ್ರಾರಂಭವನ್ನ, ಇಕ್ಷ್ವಾಕು ರಾಜನ ಹುಟ್ಟನ್ನ ಈ ಅಧ್ಯಾಯದಲ್ಲಿ ಮತ್ತು ಮುಂದಿನ ಅಧ್ಯಾಯದ ಸ್ವಲ್ಪ ಭಾಗದಲ್ಲಿ ಶುಕ ಮಹರ್ಷಿ ಪರೀಕ್ಷಿತ ಮಹಾರಾಜನನ್ನು ಕುರಿತು ಇಲ್ಲಿ ಹಿಂದೆ ಹೇಳುವಂತಹದ್ದಾಗ್ತದೆ. ಇಲ್ಲಿಗೆ ಮುಂದಿನ ಅಧ್ಯಾಯದಲ್ಲಿ 2, 3, 4 ಇತ್ಯಾದಿ 2, 3 ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ ಈ ಎಲ್ಲಾ 10 ಮಕ್ಕಳು ಏನಿದ್ದಾರೆ ಇಕ್ಷ್ವಾಕುವಿನ ಜೊತೆಗೆ, ಇಕ್ಷ್ವಾಕು, ನಭಗ, ಕವಿ, ದೃಷ್ಟ ಇತ್ಯಾದಿ ಹೆಸರುಗಳೇನಿದಾವೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಅನ್ನುವಂತಹ ಹೆಸರುಗಳಿಂದಲೇನೆ ಕೂಡಿರುವಂತಹ ಅಧ್ಯಾಯಗಳು. ಅಲ್ಲಿ ಬರೀ ಮಾಹಿತಿ ಅನ್ನುವಂತಹದ್ದು ಇರುತ್ತದೆ. ಅದನ್ನ ನಾವು ಕೈಬಿಟ್ಟು ನಾಳೆ ದಿವಸ ಮುಂದಿನ ಭಾಗಕ್ಕೆ, ಅಂದ್ರೆ ಈ ಮಕ್ಕಳು ಮೊಮ್ಮಕ್ಕಳ ಹೆಸರುಗಳಿರುವಂತಹ 2 ಅಧ್ಯಾಯಗಳನ್ನ ಕೈಬಿಟ್ಟು 4ನೇ ಅಧ್ಯಾಯಕ್ಕೆ ಇಕ್ಷ್ವಾಕು ವಂಶದ ಕಥೆಯನ್ನೇ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡ್ತೇವೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಶುಭರಾತ್ರಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ತೆ. ಶುಭ